ವಾರ್ತೆಯ ಮುಖ್ಯಾಂಶಗಳು. ಉಂಚೇಳಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಸಿದ್ದಾಪುರದಲ್ಲಿ ದಲಿತರ ಪ್ರತಿಭಟನೆ, ಜೈ ಭೀಮ್ ಸಂಘಟನೆ ಬೆಂಬಲ. ಸಿದ್ದರಾಮಯ್ಯನವರು ಬಾನು ಮುಸ್ತಾಕ್ ಅವರಿಗೆ ದಸರಾ ಉತ್ಸವದ ಉದ್ಘಾಟನೆಗೆ ನೀಡಿರುವ ಆಹ್ವಾನವನ್ನು ತಿರಸ್ಕರಿಸಬೇಕೆಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬುಧವಾರ ಸೆಪ್ಟೆಂಬರ್ 3ರಂದು ಹಿಂದೂ ಮಹಾಗಣಪತಿ ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನಪ್ರಸಾದ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಿದವರನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಮುಂದಿನ ಚುನಾವಣೆಗೆ ಇನ್ನೂ ಸಮಯಾವಕಾಶವಿದೆ. ಕಾಲ ಬಂದಾಗ ನನ್ನ ಹಿತೈಷಿಗಳೊಂದಿಗೆ ಚರ್ಚಿಸಿ ಸೂಕ್ತವಾದ ನಿರ್ಣಯ ಕೈಗೊಳ್ಳುತ್ತೇನೆ. ಶಾಸಕ ಶಿವರಾಮ್ ಹೆಬ್ಬಾರ್. ದಲಿತರಿಗೆ ಮೀಸಲಿಟ್ಟ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡುದನ್ನು ಖುಲ್ಲಾಪಡಿಸುವಂತೆ ಅರಣ್ಯ ಇಲಾಖೆಯವರಿಗೆ ಈ ಹಿಂದೆಯೇ ದಲಿತ ಪರ ಸಂಘಟನೆಯವರು ಮನವಿ ನೀಡಿದರೂ ಸಹ ಯಾವುದೇ ರೀತಿಯ ಕ್ರಮ ಜರುಗದೇ ಇದ್ದ ಕಾರಣಕ್ಕಾಗಿ ಇಂದು ಕರೇಗುಂಡಿ ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿಯವರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದಲಿತರಿಗೆ ಮೀಸಲಿರಿಸಿದ ಜಾಗವನ್ನು ಕೂಡಲೇ ತೆರವುಗೊಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಮಿಂಟಿ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ಅತಿಕ್ರಮಣ ಮಾಡಿರುವವರು ಅಲ್ಲಿಂದ ತೆರವು ಮಾಡಿ ದಲಿತರಿಗೆ ಮೀಸಲಿಟ್ಟ ಜಮೀನನ್ನು ದಲಿತ ಸಮಾಜದ ಏಳಿಗೆಗೆ ನೀಡಬೇಕು ಎಂದರು. ಅಲ್ಲದೆ ಭೀಮಗರ್ಜನೆ ಸಂಘಟನೆಯು ಈ ಹೋರಾಟಕ್ಕೆ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಅರಣ್ಯ ಅತಿಕ್ರಮಣ ಮಾಡುವವರನ್ನು ತೆರವು ಮಾಡುವ ಕೆಲಸ ಅರಣ್ಯ ಇಲಾಖೆಯವರಿಗೆ ಸಂಬಂಧಿಸಿರುವಂತದ್ದು. ಅವರು ನಿರ್ಲಕ್ಷ್ಯ ತೋರಿದರೆ ಅವರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ನಡೆಸಬಹುದು ಎಂದು ಹೋರಾಟಗಾರರಿಗೆ ತಿಳಿಸಿದರು. ಹಿಂದಿನ ಸಲ ನಾವು ಸಂಘಟನೆ ಬಲವಾಗಿ ಒತ್ತಿದ ಮೇಲೆ ಒಂದು ರೂಪರೇಷೆ ಆಯ್ತು, ಒಂದು ಶೆಟ್ಟನ್ ಆಯ್ತು. ಅದೇ ತರ ಪ್ರತಿಯೊಂದು ಸ್ಮಶಾನ ನಮ್ಮ ಸಮುದಾಯದಲ್ಲಿ ಪರಿಶಿಷ್ಟ ಜಾತಿ ಬೆಂಬಲಕ್ಕೆ ಇದ್ದಂತ ಸಮುದಾಯವನ್ನು ಗುರುತುಪಡಿಸಿ ಸ್ಮಶಾನವನ್ನು ಅಭಿವೃದ್ಧಿ ಪಡಿಸಲೇಬೇಕು. ಅದು ನಿಮ್ಮ ಕೆಲಸ, ನಮ್ಮ ಕೆಲಸ ಅಲ್ಲ. ನಾವು ಕೇಳಬೇಕು, ನಮ್ಮ ಕೆಲಸ. ಸರಿಯಾದ ದಾಖಲೆಗಳು ಸಮಾಜ ಕಲ್ಯಾಣ ಇಲಾಖೆಯವರು ಕ್ರೋಢೀಕರಣ ಮಾಡಿ ಸಂಬಂಧಿತ ಇಲಾಖೆಗೆ ಕ್ಯೂ ಮಾಡಬೇಕು. ನಾವು ಕೇಳ್ತಾ ಇದ್ದೇವೆ ಬೇಡಿಕೆ. ಅದೇ ರೀತಿ ಹೊಸೂರಲ್ಲಿ ಕೂಡ ಎಲ್ಲ ಹೋಗಿ ಯಾವ್ದೋ ಕಡೆ ಜಾಗ ನೀವು ಇಲ್ಲಿ ಮಾಡಬೇಡಿ, ಅಲ್ಲಿ ಮಾಡಬೇಡಿ ಅಂತ ಇದ್ದಾರೆ. ಇದು ಎಲ್ಲ ವಿಚಾರಕ್ಕೂ ಸಂಬಂಧಂಗ ಜಿಲ್ಲಾಡಳಿತ, ತಾಲೂಕಾಡಳಿತ, ಸರ್ಕಾರ ನಮ್ಮ ಪರವಾಗಿ ನಿಲ್ಲಬೇಕು. ಹಿರಿಯ ಸಾಹಿತಿ ಬಾನು ಮುಸ್ತಾಕ್ ಅವರ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ಹಿಂದೂಗಳ ಭಾವನೆ ದೃಷ್ಟಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ದಸರಾ ಉತ್ಸವದ ಉದ್ಘಾಟನೆಗೆ ನೀಡಿರುವ ಆಹ್ವಾನವನ್ನು ಸ್ವತಃ ಅವರೇ ತಿರಸ್ಕರಿಸುವ ದೊಡ್ಡ ಮನಸ್ಸು ಮಾಡಬೇಕೆಂದು ಕೆನರಾ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಧರ್ಮಸ್ಥಳದಲ್ಲಿ ಹೇಳಿಕೆ ನೀಡಿದ್ದಾರೆ. ಅವರು ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಎಸ್ಐಟಿ ರಚನೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ಮೊದಲು ರಾಜ್ಯಪಾಲರು ತನಿಖೆ ನಡೆಸಬೇಕೆಂದು ತಿಳಿಸಿದ್ದಾರೆ. ಬಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನ ನಿರಾಕರಿಸಬೇಕು. ಸಿದ್ದರಾಮಯ್ಯನವರ ಈ ಆಹ್ವಾನ, ಅವರು ತಮ್ಮ ಪ್ರಬುದ್ಧತೆಯನ್ನು ತೋರಿಸಬೇಕು, ತಮ್ಮ ಹಿರಿತನವನ್ನು ತೋರಿಸಬೇಕು. ತಾನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡೋದಿಲ್ಲ ಅನ್ನುವಂಥ ನಿರ್ಣಯವನ್ನ, ಪ್ರಬುದ್ಧವಾದ ನಿರ್ಣಯವನ್ನ ನಾಡಿನ ಜನತೆಗೆ ಅವರು ತೋರಿಸಬೇಕು. ಅವರು ಹೀಗೆ ಮಾಡೋದು ಯಾವ ಕಾರಣಕ್ಕೂ ಉಚಿತ ಅಲ್ಲ ಅನ್ನೋದು ಈಗಾಗಲೇ ಜನಸಮುದಾಯದ ಭಾವನೆಗಳು ವ್ಯರ್ಥ ಆಗಿದೆ. ಮತ್ತೊಮ್ಮೆ ಅವರು ಕಾಂಗ್ರೆಸ್ನವ್ರು ಮಾಡ್ತಿರುವಂಥ ಷಡ್ಯಂತ್ರಕ್ಕೆ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿರೋರು ಕೈಗೊಂಬೆ ಆಗಬಾರದು ಅಂತ ನಾನು ಆಗ್ರಹಿಸ್ತೀನಿ. ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ. ನಾನು SIT ರಚನೆ ಮಾಡಿರುವಂಥ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ರಾಜ್ಯಪಾಲರು ತನಿಖೆ ಮಾಡಬೇಕು, ಅದನ್ನು ಆಗ್ರಹಿಸ್ತೀನಿ. SIT ನಿರ್ಧಾರ ಯಾಕೆ ಮಾಡಿದ್ರು? ಎಡಪಂಥೀಯರ ಒತ್ತಡದಿಂದ ಅವರನ್ನ ಸಂತೃಪ್ತಿಗೊಳಿಸೋದಕ್ಕೆ SIT ರಚನೆ ಮಾಡಿದ್ರು. ಅಲ್ಲೇ ತಪ್ಪಿದ್ರು ಸಿದ್ದರಾಮಯ್ಯನವರು. ಈಗ ನಾವು ಸತ್ಯ ಹೊರಗೆ ಬರಲಿ ಅಂತ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೆ ಆ ಮುಸುಕುದಾರಿಯ ಮುಖವಾಡವನ್ನು ಹಾಕೊಂಡು ಈಗ ಓಡಾಡ್ತಾ ಇರೋದು ನೋಡ್ತಾ ಇದ್ದೇವೆ. SIT ಸಹ ಒತ್ತಡದಲ್ಲಿ ಕೆಲಸ ಮಾಡಿರೋದು ಕಾಣ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ SIT ಅನ್ನು ಸ್ವಾಗತಿಸಿದ್ದೀವಿ, ಸತ್ಯಾಸತ್ಯತೆಗಳು ಹೊರಬರಲಿ ಅಂತ. ಇವ್ರು 12 ಆಯ್ತು, 13 ಆಯ್ತು, ABC ಆಯ್ತು, 17 ಆಯ್ತು. ಏನಿದು ಹೊಂಡ ತೆಗೆಯೋದು? ದಿಕ್ಕು ಬದಲಾಗಿದೆ ಅಂತ ಗೊತ್ತಾಗ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ. ಇದರ ತನಿಖಾ ದಿಕ್ಕು ಬದಲಾಗಿದೆ. ಇದು ನ್ಯಾಯಕ್ಕಾಗಿ ತನಿಖೆ ಅಲ್ಲ, ಇದು ರಾಜಕಾರಣಕ್ಕಾಗಿ ತನಿಖೆ, ಸ್ವಾರ್ಥಕ್ಕಾಗಿ ತನಿಖೆ.
ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸೆಪ್ಟೆಂಬರ್ 1ರಂದು ಬನವಾಸಿ ಹೋಬಳಿ ವ್ಯಾಪ್ತಿಯ ಉಂಚಳ್ಳಿ ಗ್ರಾಮದಲ್ಲಿ ಸುಮಾರು 53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಗ್ರಾಮ ಪಂಚಾಯತದ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ನಂತರ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದ ಶಾಸಕರು ಸಭಿಕರನ್ನುದ್ದೇಶಿಸಿ ಹಿತನುಡಿಗಳನ್ನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಿ ಅಪವಿತ್ರ ಮಾಡುತ್ತಿರುವವರನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮವಾಗಬೇಕೆಂದು ರಾಜ್ಯಪಾಲರಿಗೆ ಆಗ್ರಹಿಸಿ ಆನೆಕಟ್ಟ ಗ್ರಾಮ ಸಮುದಾಯಗಳ ದೇವಾಲಯಗಳು ಹಾಗೂ ಹಿಂದೂ ಬಾಂಧವರಿಂದ ಇಂದು ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಇವರು ಶ್ರೀ ಕ್ಷೇತ್ರವನ್ನು ಅಪವಿತ್ರಗೊಳಿಸುತ್ತಿರುವ ಸುಜಾತ ಭಟ್, ಸಮೀರ್ ಮುಲ್ಲಾ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಜಯಂತ್ ಟಿ ಹಾಗೂ ಮುಸುಕುದಾರಿ ಚೆನ್ನಯ್ಯ ಡಿ ಇವರ ಹಿಂದಿರುವ ಕಾಣದ ಕೈಗಳ ವಿರುದ್ಧ ಮೊದಲು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅನಂತ ಮೂರ್ತಿ ಹೆಗಡೆ ಇತರರು ಉಪಸ್ಥಿತರಿದ್ದರು. ಆಶೀರ್ವಾದ ಬೆಳಗುವುದು ಒಂದೇ ಅಲ್ಲ, ಈ ಧರ್ಮಸ್ಥಳ ಕ್ಷೇತ್ರ ಇವತ್ತು ಧಾರ್ಮಿಕ ಭಾವನೆಯಿಂದ ಶಿಕ್ಷಣದವರೆಗೆ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಯಲ್ಲಿ ಗ್ರಾಮಾಂತರ ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಳಗಿಂದ ಸ್ತ್ರೀ ಶಕ್ತಿ ಸಂಘಗಳನ್ನ ಒಕ್ಕೂಟಗಳನ್ನ ನೇಮಿಸುವ ಮೂಲಕ ಹಳ್ಳಿಗಳಲ್ಲಿ ಇರತಕ್ಕಂಥ ಅನೇಕ ಸಂಘ ಸಂಸ್ಥೆಗಳನ್ನು ಗುರುತಿಸುವ ಜೊತೆಯಲ್ಲಿ ಯಾವ ಊರಲ್ಲಿ ಸಮಾಜ ಭವನ, ಸಮುದಾಯ ಭವನ, ದೇವಸ್ಥಾನಗಳಿಗೆ ಜೀವನೋದ್ಧಾರಕ್ಕಾಗಿ ಹಣವನ್ನು ಕೊಡುವುದರ ಮುಖಾಂತರ ಎಂತಹ ಆಕಸ್ಮಿಕ ಘಟನೆಗಳು ನೋಡಿದ್ರು ಕೂಡ ನಮ್ಮ ಶೌರ್ಯ ತಂಡವನ್ನು ರಚಿಸಿ ಮುಂದಿನ ಚುನಾವಣೆಗೂ ಇನ್ನೂ ಸಮಯ ಅವಕಾಶವಿದೆ. ಕಾಲ ಬಂದಾಗ ನನ್ನ ಹಿತೈಷಿಗಳೊಂದಿಗೆ ಚರ್ಚಿಸಿ ಸೂಕ್ತವಾದ ನಿರ್ಣಯ ಕೈಗೊಳ್ಳುತ್ತೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಶಿರಸಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಫಾಲೋವರ್ಸ್ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. 3 ವರ್ಷ ಚುನಾವಣೆ ಇದ್ದಾಗ ಇವತ್ತೇ ನಿರ್ಣಯ ಮಾಡೋ ಕಾಲಘಟ್ಟಕ್ಕೆ ನಾವಿಲ್ಲ. ಫ್ರೀ ಬರ್ಡ್, ನಾನು ಫ್ರೀ ಬರ್ಡ್, ಒಳ್ಳೆಯ ಕೆಲಸಕ್ಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಚೆನ್ನಾಗೇ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ನಾಯಕತ್ವ ಯಾವ ಸಿದ್ದರಾಮಯ್ಯ ಕಡೆ ಇದೆ, ಅವ್ರ ಜೊತೆಗೆ DKC ಇದ್ದ. ಹಂಗಾಗಿ ಅವ್ರ ಕೆಲಸ ಬೇರೆ, ಇವ್ರ ಕೆಲಸ ತಪ್ಪುವಾಗಿದೆ. ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಿದೆ ಹೇಳಿ, ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಲಿಲ್ವಾ? ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದಾಗ ಮುಸ್ಲಿಂ ಅಂತ ಗೊತ್ತಿರ್ಲಿಲ್ವಾ? ನಾವು ನೀವೆಲ್ಲ ಸೇರಿ ನಮ್ಮದು ಎನ್ನುವ ಮನೋಭಾವದಿಂದ ಪ್ರತಿಷ್ಠಾಪಿಸಲಾದ ಸಾರ್ವಜನಿಕ ಗಣಪತಿ ನಮ್ಮ ಹಿಂದೂ ಮಹಾಗಣಪತಿ ಇದೇ ಬರುವ ಬುಧವಾರ ಸೆಪ್ಟೆಂಬರ್ 3ರಂದು ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತದೆ. ತಾವೆಲ್ಲರೂ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಗುರುವಾರ ಸಂಜೆ ರಂಗಪೂಜೆ, ಶುಕ್ರವಾರ ಸಂಜೆ ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಹೊರಡಲಿದ್ದು, ಈ ಎಲ್ಲಾ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಜೊತೆಯಲ್ಲಿದ್ದು ಚಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮವರು ಒಂದೆಡೆ ಸೇರಿ ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕೆಂಬ ನಮ್ಮ ಈ ಚಿಕ್ಕ ಪ್ರಯತ್ನ ಮುಂದೊಂದು ದಿನ ದೊಡ್ಡ ಪರಿಣಾಮ ನೀಡಲಿ ಎಂದು ಆಶಿಸುತ್ತೇವೆ ಎಂದು ಸರ್ವ ಸದಸ್ಯರು ಈ ಬಗ್ಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.